ಮೆದುಳಿನ ಚಿತ್ರ ಮಾಡುವ ಸುಲಭ ವಿಧಾನ. SSLC ವಿದ್ಯಾರ್ಥಿಗಳಿಗೆ 3 ಅಂಕದ ಪ್ರಶ್ನೆಯನ್ನು ಮೆದುಳಿನ ಚಿತ್ರವನ್ನು ಚಿತ್ರೀಕರಿಸಿ ಭಾಗಗಳನ್ನು ಗುರುತಿಸಿರಿ ಅಂತ ಒಂದು ಪ್ರಶ್ನೆ ಇರ್ತದೆ. ಈ ಚಿತ್ರವನ್ನು ಕಲಿತಿದ್ದೆ ಆದರೆ ಸುಲಭವಾಗಿ ನಾವು ಪರೀಕ್ಷೆಯಲ್ಲಿ 4 ಅಂಕಗಳನ್ನು ಗಳಿಸಬಹುದು. ಈ ಕಡೆ ಪಿಟ್ಯೂಟರಿ ಗ್ರಂಥಿಯನ್ನು ಡ್ರಾ ಮಾಡಿ, ನಂತರ ಪಾನ್ಸ್, ಮೆಡುಲ್ಲಾ, ಈ ಕಡೆ ಅನುಮಸ್ತಿಷ್ಕವನ್ನು, ಇದು ಅನುಮಸ್ತಿಷ್ಕ, ಮೆದುಳು ಬಳ್ಳಿ, ಅನುಮಸ್ತಿಷ್ಕ, ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ಮತ್ತು ಪಾನ್ಸ್ ಮತ್ತು ಮೆಡುಲ್ಲಾ. ಅಥವಾ ಪರೀಕ್ಷೆಯಲ್ಲಿ ಮೆದುಳಿನ ಭಾಗಗಳ ಕಾರ್ಯಗಳನ್ನು ಕೇಳ್ಬೋದು. ಅದನ್ನು ನಾಳೆ ನನ್ನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ತಿಳಿಸುತ್ತೇನೆ. ಇದು ಬುರುಡೆ, ತಲೆಬುರುಡೆ ಅಥವಾ ಕಪಾಲ, ಬುರುಡೆ, ಹಾಗೂ ಮೆದುಳಿನಲ್ಲಿ ಮಡಿಕೆಗಳನ್ನು ಮಾಡುವುದು ಕೂಡ ಅಷ್ಟೇ ಮುಖ್ಯವಾದದ್ದು. ಇದು ಮೆದುಳಿನಲ್ಲಿರುವ ಮಡಿಕೆಗಳು ಮಹಾಮಸ್ತಿಷ್ಕದಲ್ಲಿ ಕಂಡುಬರ್ತಾವೆ. ಸೊ ಈ ರೀತಿಯಾಗಿ ಸುಲಭವಾಗಿ ನಾವು ಮಡಿಕೆಗಳನ್ನು ಚಿತ್ರೀಕರಿಸ್ಬೋದು. ಮಡಿಕೆಗಳು, ಭಾಗಗಳನ್ನು ಗುರುತಿಸೋಣ. ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆದುಳು ಬಳ್ಳಿ, ಪಿಟ್ಯೂಟರಿ ಗ್ರಂಥಿ, ಪಾನ್ಸ್, ಮೆಡುಲ್ಲಾ. ವಿದ್ಯಾರ್ಥಿಗಳು 1-2 ದಿನ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಈ ಸುಲಭ ವಿಧಾನದಿಂದ ಮೆದುಳನ್ನು ಸುಲಭವಾಗಿ ಮಾಡ್ಬೋದು. ಮಧ್ಯ ಮೆದುಳು, ಹೈಪೋಥಾಲಮಸ್. ಇವುಗಳ ಕಾರ್ಯಗಳನ್ನು ನಾಳೆ ವಿಡಿಯೋದಲ್ಲಿ ತಿಳಿಸಿಕೊಡಲಾಗ್ತದೆ. ಚಿತ್ರ ಮೆದುಳು ನೋಡಿರಿ. ಎಲ್ಲ ವಿದ್ಯಾರ್ಥಿಗಳು ಸುಲಭವಾಗಿ ಮೆದುಳನ್ನು ಡ್ರಾ ಮಾಡುವುದನ್ನು ಕಲಿತುಕೊಂಡು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.